ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ದಯಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ವಿಡಿಯೋಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಆದ್ದರಿಂದ ಈ ಒಂದು ಅತ್ಯದ್ಭುತವಾದ ನಮ್ಮ ಚಾನಲಲ್ಲಿ ನಿಮ್ಮ ಮನಮಸ್ತಿಷ್ಕವನ್ನು ಹರಿತಗೊಳಿಸುವಂತಹ ಕೆಲಸ, ಬದುಕಿಗೆ, ಅಭಿವೃದ್ಧಿ, ಸಮೃದ್ಧಿಗೆ ಬೇಕಾಗಿರುವಂತಹ ಹಂತ ಹಂತವಾಗಿರುವ ಬೆಳೆಯೋದಕ್ಕೆ ಸಾಕಷ್ಟು ಸತ್ವಭರಿತ ವಿಚಾರಗಳನ್ನು ನೀಡ್ತೀನಿ. ಆದ್ದರಿಂದ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋದ್ರಿಂದ, ನೋಡೋದ್ರಿಂದ, ಶೇರ್ ಮಾಡೋದ್ರಿಂದ ಒಂದಷ್ಟು ಜನಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಎಲ್ಲರಿಗೂ ಕೂಡ ಜ್ಞಾನ ಬೇಕೇ ಬೇಕು. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆ, ಗುರುಗಳೇ ನೀವು ಯಾಕೆ ಗ್ರಹಕತೆಗಳ ಬಗ್ಗೆ ಮಾತಾಡೋದಿಲ್ಲ? ದಶಾಭುಕ್ತಿ, ನಮಗೆ ಶುಕ್ರ ದಶೆ, ಗುರು ದಶೆ, ಸೂರ್ಯ ದಶೆ, ರಾಹು ದಶೆ, ಇದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡೋದಿಲ್ಲ? ಇದ್ರ ಬಗ್ಗೆ ಹೆಚ್ಚಾಗಿ ತಿಳಿಸಿದ್ರೆ ನಾವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುತ್ತೀರಿ. ಅದರ ಬಗ್ಗೆ ಬಹಳ ಕಾಳಜಿ ಇದೆ. ಅದನ್ನು ನಾವು ನೋಡಿಕೊಂಡು ನೀವು ಹೇಳುವಂಥ ವಿಚಾರಗಳನ್ನು ಫಾಲೋ ಮಾಡ್ತೀರಿ. ದಯಮಾಡಿ ಅದ್ರ ಬಗ್ಗೆ ತಿಳಿಸಿ ಅಂತ. ಸ್ನೇಹಿತರೆ, ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಫೇಸ್ಬುಕ್ಕಲ್ಲಿ ಸುಮಾರು 20,000 ಫಾಲೋವರ್ಸ್ ಆಗಿದ್ದೀರಾ. ನನ್ನ ವಿಡಿಯೋಗಳಿಗೆ ಲೈಕ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ, ಶೇರ್ ಕೂಡ ಮಾಡ್ತೀರಾ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಬಹಳ ಬಹಳ ಸಂತೋಷ. ಮುಂಚೆ ಇದ್ದಿದ್ದಂತಹ ಹಳೆ ಚಾನಲ್ ಸುಮಾರು 80,000 ಸಬ್ಸ್ಕ್ರೈಬರ್ ಇದ್ದರು. ಅದು ಕಾರಣಾಂತರಗಳಿಂದ ಬ್ಯಾನ್ ಆಗಿದ್ದರಿಂದ ನಾನು ಹೊಸ ಚಾನಲನ್ನು ಅದೇ ಹೆಸರಲ್ಲಿ ಓಪನ್ ಮಾಡಿದ್ದೀನಿ. ಅದನ್ನು ಕೂಡ ಬಹಳ ಪ್ರೀತಿಯಿಂದ ಬೆಳೆಸ್ತಾ ಇದ್ದೀರಾ. ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆಯನ್ನು ಕೆಲವರು ನೇರವಾಗಿ ಬಂದು ಭೇಟಿ ಮಾಡ್ತಾರೆ. ಹಿರಿಯ ಸ್ನೇಹಿತರು, ಅವರು ಕೂಡ ನನ್ನ ಬಗ್ಗೆ ಆಸಕ್ತಿ ಇರುವಂಥವ್ರು. ನನ್ನ ವಿಚಾರಗಳನ್ನು ಬಹಳ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ತುಂಬ ಅದ್ಭುತವಾಗಿ ತನ್ನ ಮನಸ್ಸಿನ ಅಭಿವ್ಯಕ್ತವನ್ನು ವ್ಯಕ್ತಪಡಿಸುವಂಥವ್ರು. ಅವರು ಬಂದು ಮೊನ್ನೆ ವಿಡಿಯೋ ಮಾಡಿದ್ದೀನಿ, ಬಟ್ ಅವ್ರನ್ನ ಕೇಳಿದೆ, ಸರ್ ನಿಮ್ಮ ವಾಯ್ಸನ್ನು ಹಾಕ್ಲಾ ಅಂತ. ಅವ್ರಿಗೆ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಪರದೆ ಮುಂದೆ ಬರೋದು, ಆದ್ದರಿಂದ ಅವ್ರು ಬೇಡ ಅಂತ ಹೇಳಿದ್ರು. ಆದರೆ ಅವರು ಹೇಳಿರೋ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಕೇಳಿದಂತಹ ಪ್ರಶ್ನೆಗಳನ್ನು, ದಶಾಭುಕ್ತಿಗಳ ಬಗ್ಗೆ ಹೇಳಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಸ್ವಲ್ಪ ನಮಗೂ ತಿಳಿಸ್ಲಿ, ಯಾವ್ಯಾವ ರೀತಿ ಗ್ರಹಚಾರಗಳಿರ್ತವೆ, ಶಾಪ ವಿಮುಕ್ತಿ ಆಗೋದು ಹೇಗೆ, ಇದನ್ನೆಲ್ಲ ಹೇಳಿದ್ರೆ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ. ಸ್ನೇಹಿತರೆ, ದಯಮಾಡಿ, ನಾನು ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಆದರೂ ಕೂಡ ಹೇಳ್ತಾನೂ ಇರ್ತೀನಿ. ನನಗೇನು ಬೇಸರ ಇಲ್ಲ. ನೋಡಿ, ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಈ ರೀತಿ ಸುಮಾರು 1-1.5 ಸಾವಿರ ಥರ ಶಾಸ್ತ್ರಗಳಿದ್ದಾವೆ ಇಡೀ ಭಾರತದಾದ್ಯಂತ ಅಥವಾ ದೇಶದಾದ್ಯಂತ, ಪ್ರಪಂಚದಾದ್ಯಂತ. ಇನ್ನೂ ನೀವು ಇನ್ಡೆಪ್ತಲ್ಲಿ ಹುಡುಕ್ತಾ ಹೋದರೆ ಲಕ್ಷಗಳು ಸಿಗ್ತವೆ. ಈ ಎಲ್ಲ ಶಾಸ್ತ್ರಗಳು ಮನುಷ್ಯನನ್ನು ಮೂಲವಾಗಿ ಅಭಿವೃದ್ಧಿಗೊಳಿಸಬೇಕು, ಸಮೃದ್ಧಿಗೊಳಿಸಬೇಕು. ಅವನು ನಕಾರಾತ್ಮಕದಿಂದ ಸಕಾರಾತ್ಮಕವಾಗಿ ಬೆಳೆಯೋದಕ್ಕೆ ಮೆಟ್ಟಿಲುಗಳಾಗಬೇಕು. ಅವನು ಹೆದರಿಕೆ, ಭಯ ಇದ್ದರೆ ಧೈರ್ಯವಂತನನ್ನಾಗಿ ಮಾಡಬೇಕು. ಅವನು ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು, ಅವನ ಆತ್ಮಬಲವನ್ನು ಹೆಚ್ಚಿಸಬೇಕು. ಅವನು ಯಾವುದೇ ರೀತಿ ಈ ಶಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಹಂತ ಹಂತವಾಗಿ ಬೆಳಿಬೇಕು. ಆದರೆ ಈಗಿನ ಒಂದು ಯುಗದಲ್ಲಿ ಶಾಸ್ತ್ರಗಳನ್ನ ಇಟ್ಕೊಂಡು ಕೇವಲ ಆಚಾರ ಫಾಲೋ ಮಾಡ್ತಾವ್ರೆ ಹೊರತು ಯಾರು ವಿಚಾರಗಳ ಬಗ್ಗೆ ಮಾನ್ಯತೆ, ಆದ್ಯತೆಯನ್ನು ಕೊಡ್ತಾ ಇಲ್ಲ. ಫ್ರೂಟ್ಸ್ ಚೆನ್ನಾಗಿ ಬರಬೇಕು ಅಂದರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಬಿಟ್ಬಿಟ್ಟವ್ರೆ. ಕೇವಲ ಆಚಾರಗಳ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾರೆ. ಏನು ಅದ್ಭುತವಾಗಿ ಆಚಾರ ಫಾಲೋ ಮಾಡ್ತಾವ್ರೆ, ಆದರೆ ವಿಚಾರಗಳು ಗೊತ್ತಿಲ್ಲ. ದಶಾಭುಕ್ತಿ, ಇದೆಲ್ಲ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ ಅದು ಒಂದೇ ಒಂದು ಟೂಲ್ ಇದ್ದಂಗೆ ಅಷ್ಟೇ. ಒಂದೇ ಟೂಲು. ಮೆಕ್ಯಾನಿಕ್ ಶಾಪಲ್ಲಿ 108 ಟೂಲ್ಗಳಿರ್ತವೆ. ಒಂದು ಕಟಿಂಗ್ ಪ್ಲೇಯರ್ ಅನ್ಕೊಳ್ಳಿ, ಸಂಖ್ಯಾಶಾಸ್ತ್ರ ಒಂದು ಸ್ಕ್ರೂ ಡ್ರೈವರ್ ಅನ್ಕೊಳ್ಳಿ, ವಾಸ್ತುಶಾಸ್ತ್ರ ಒಂದು ಆಲಂಕಿ ಸ್ಪಾನರ್ ಅಂತ ಅನ್ಕೊಳ್ಳಿ.
ಇದೆಲ್ಲವೂ ಒಂದೇ ಟೂಲ್. ಒಂದು ಟೂಲ್ ಇಟ್ಕೊಂಡು ನಾನು ಮೆಕ್ಯಾನಿಕ್ ಶಾಪ್ ಓಪನ್ ಮಾಡ್ತೀನಿ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಒಂದೇ ಒಂದು ಕಟಿಂಗ್ ಪ್ಲೇಯರ್ ಇಟ್ಕೊಂಡು ನಾನು ಮೆಕ್ಯಾನಿಕ್ ಶಾಪ್ ಓಪನ್ ಮಾಡ್ತೀನಿ, ಸಾಧ್ಯವಿಲ್ಲ. ಡಾಕ್ಟ್ರು ಬರೀ ಸ್ಟೆಥೋಸ್ಕೋಪ್ ಮಾತ್ರ ಇದೆ, ಬೇರೆ ಏನೂ ಮೆಟೀರಿಯಲ್ ಇಲ್ಲ, ಟೂಲ್ ಇಲ್ಲ ನನ್ನ ಹತ್ರ. ಐ ಎಮ್ ಎ ಡಾಕ್ಟರ್. ಖಂಡಿತವಾಗ್ಲೂ ಆತನ ಹತ್ರ ಯಾರು ಹೋಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಹಲವಾರು ಟೂಲ್ಗಳು ಬೇಕು. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರ ಕೇವಲ ಒಂದೇ ಒಂದು ಟೂಲ್ ಅದು. ಅದನ್ನ ಇಟ್ಕೊಂಡು ನಾನು ಎಲ್ಲ ಸಮಸ್ಯೆಗಳನ್ನು ಅದರಲ್ಲೇ ಪರಿಹರಿಸ್ತೀನಿ, ಸಾಧ್ಯವಿಲ್ಲ. ಸಂಖ್ಯಾಶಾಸ್ತ್ರನ ಇಟ್ಕೊಂಡು ಅದರಲ್ಲೇ ಪರಿಹರಿಸ್ತೀನಿ, ಸಾಧ್ಯವಿಲ್ಲ. ವಾಸ್ತುಶಾಸ್ತ್ರದಿಂದನೇ ಎಲ್ಲ ಸಕಲ ಸಮಸ್ಯೆಗಳನ್ನು ಪರಿಹರಿಸ್ತೀನಿ, ಸಾಧ್ಯವಿಲ್ಲ. ನಾನು ನಿಮಗೆ ಎಕ್ಸಾಂಪಲ್ಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಎಂತೆಂಥ ಸಮಸ್ಯೆಗಳು ಬರ್ತವೆ ಇಲ್ಲಿ ಬಂದವರು. ಫಸ್ಟ್ ಆಫ್ ಆಲ್ ಅದು ಸಮಸ್ಯೆನೇ ಅಲ್ಲ, ಆದರೆ ಸಮಸ್ಯೆ ಅಂತ ಎತ್ಕೊಂಡು ಬಂದವರು ಅದಕ್ಕೆ ಗೊಳೋ ಅಂತ ಅಳ್ತಾವ್ರೆ. ನನಗೆ ಫೀಸ್ ಬೇರೆ ಕೊಟ್ಬಿಟ್ಟು ತಗೊಂಬಂದವ್ರೆ. ಏನದು ಸಮಸ್ಯೆ? ಹೆಂಡತಿಯ ಗೋಳಾಟ, ಚೀರಾಟ, ಅವಳ ಕೊರುಗು ಮೊರುಗು. ನಮ್ಮ ಯಜಮಾನ್ರು ಸರಿ ಇಲ್ಲ ಗುರುಜಿ, ಅವ್ರು ನನ್ನನ್ನು ಪ್ರೀತಿಸ್ತಾ ಇಲ್ಲ. ನಾನು ಎಷ್ಟು ಅವ್ರನ್ನ ಬಹಳ ಪ್ರೀತಿಸ್ತಾ ಇದ್ದೀನಿ, ಅವ್ರು ನನ್ನನ್ನು ಪ್ರೀತಿಸ್ತಾ ಇಲ್ಲ. ದಯಮಾಡಿ ನಿಮ್ಮ ಯಾವುದೋ ಒಂದು ಅದ್ಭುತ ಶಕ್ತಿಯಿಂದ, ದಿವ್ಯ ಶಕ್ತಿಯಿಂದ ನಮ್ಮ ಯಜಮಾನರು ಸರಿ ಮಾಡಿಬಿಡಿ. ನಮ್ಮ ಯಜಮಾನ್ರನ್ನ, ಅವ್ರ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ಪಾಪ, ಅವ್ರನ್ನ ಸರಿ ಮಾಡಿಕೊಟ್ಬಿಡಿ ಅಂತ. ಹೌದಮ್ಮ, ಬಹಳ ಕಷ್ಟದ ಜೀವನ. ಹೇಳ್ತಾಯಿ, ಏನು ನಿನ್ನ ಸಮಸ್ಯೆ? ಅವಳು ಗಂಡನಿಗೆ 3 ಚಪಾತಿ ತಿಂತಾನೆ, 3 ಸೌಟು ಸಾಂಬಾರು ತಿಂತಾನೆ. ಆ 3 ಚಪಾತಿ ಕೊಟ್ಟಿದ್ದಾಳೆ, ಸಾಂಬಾರು ಒಂದೇ ಒಂದು ಸೌಟಿದೆ. ಪಾಪ ಅವನು 2 ಚಪಾತಿ ಎತ್ತಿಟ್ಬಿಟ್ಟು 1 ಚಪಾತಿಲಿ 1 ಸೌಟು ಸಾಂಬಾರನ್ನ ತಿಂದ್ಬಿಟ್ಟು ಸುಮ್ಮನಾಗ್ಬಿಟ್ಟ. ಇವಳು ಗೊಳೋ ಅಂತ ಹೇಳ್ತಾವಳೆ, ನೀವು ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಕಂಡ್ರೆ ನಿಮಗೆ ಇಷ್ಟ ಇಲ್ಲ. ಅಕಸ್ಮಾತ್ ಇಷ್ಟ ಇದ್ದಿದ್ರೆ ನೀವು 1 ಸೌಟ್ ಸಾಂಬಾರಲ್ಲಿ 3 ಚಪಾತಿನೂ ತಿಂತಾ ಇದ್ರಿ. ನೋಡಮ್ಮ, ನನಗೆ ಗಂಟ್ಲೆಲ್ಲ ಒಣಗ್ತದೆ, ಆ ರೀತಿ ಆಗೋದಿಲ್ಲ. ನಾನು ಕೇವಲ ನಿನಗೆ ಬೇಸರ ಆಗಬಾರ್ದು ಅಂಥೇಳಿ ಪಾಪ ಕಷ್ಟಪಟ್ಟು ಮಾಡಿರ್ತೀಯ ನನಗೋಸ್ಕರ. ನಾನು ಹೊರಗಡೆ ದುಡ್ಕೊಂಬರ್ತೀನಿ, ನೀನು ಮನೇಲಿ ದುಡಿತೀಯ. ಆದ್ರಿಂದ ನಿನಗೆ ಏನೂ ಹೇಳ್ದರೆ ಬೈದೇನೆ, ಸೊ ನಾನು ನಿನಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇದೆಲ್ಲ ಅಡ್ಜಸ್ಟ್ಮೆಂಟು, ನೀವು ಮಾಡ್ತಾ ಇರೋದು ಅಡ್ಜಸ್ಟ್ಮೆಂಟ್ ಅಲ್ವೇ ಅಲ್ಲ. ನೀವು ನಿಜವಾಗ್ಲೂ ಅಡ್ಜಸ್ಟ್ಮೆಂಟ್ ಮಾಡಂಗಿದ್ರೆ ಈ 2-3 ಚಪಾತಿಯನ್ನ ಒಂದೇ ಸೌಟ್ ಸಾಂಬಾರಲ್ಲಿ ತಿನ್ಬೇಕಾಯ್ತು, ಆಗ ಅದು ಅಡ್ಜಸ್ಟ್ಮೆಂಟು. ಈ ರೀತಿ ಅವ್ರಿಗೆ ಬುದ್ಧಿ ಇಲ್ಲ ಗುರುಜಿ, ಅವ್ರಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಬರ್ಸಿ, ನೀವು ಬುದ್ಧಿ ಹೇಳಿ ಅಂತ ಹೇಳಿದ್ದಾರೆ. ಈಗ ನೀವು ಹೇಳಿ, ಯಾವ ಗ್ರಾಚಾರಗಳು ಇಲ್ಲಿ ಕೆಲಸ ಮಾಡ್ತವೆ? ಯಾರ ಶಾಪ ಇದು? ಇದು ಫಸ್ಟ್ ಆಫ್ ಆಲ್ ಸಮಸ್ಯೆನಾ? ನೀವಿದಕ್ಕೆ ದಯಮಾಡಿ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಇದು ಸಮಸ್ಯೆನಾ? ಯಾರು ಅಡ್ಜಸ್ಟ್ ಮಾಡ್ತಾ ಇಲ್ಲ? ಯಾರ್ದಿಲ್ಲಿ ಸಮಸ್ಯೆ? ಏನಾದರೂ ಗಂಡ ಹೊರಗಡೆ ಬಂದು ಹೆಂಡತಿಗೆ ಚೆನ್ನಾಗಿ ಒಡೆದು, ಯಾಕೆ ನೀನು ಸಾಂಬಾರು ಮಾಡಲಿಲ್ಲ, ನಿನಗೆ ಗೊತ್ತು ತಾನೇ ನಾನು ಒಂದೊಂದು ಸೌಟಲ್ಲಿ ಒಂದೊಂದೇ ಚಪಾತಿ ತಿನ್ನೋದು ಅಂತ, 3 ಸೌಟ್ ಯಾಕೆ ಮಾಡಲಿಲ್ಲ ಅಂತ ಒಡೆದು ಬಡ್ದು ಮಾಡಿದರೆ ಅವಾಗ ನನ್ನ ಗಂಡ ಹೊಡಿತಾನೆ. ಇದೊಂದು ಸಮಸ್ಯೆ, ಇದಕ್ಕೆ ಪರಿಹಾರ ಕೊಡ್ಬೋದು. ಪಾಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾವನೆ, 2 ಒಂದೇ ಸಾಕು ನನಗೆ ಅಂತ. ಆದರೆ ಇವಳು ಹೇಳೋದು 1 ಸೌಟಲ್ಲಿ 3 ಚಪಾತಿಗಳನ್ನು ತಿಂದರೆ ಅವಾಗ ಅವನು ಅಡ್ಜಸ್ಟ್ ಮಾಡ್ಕೊಂಡಂಗೆ ಇವಳಿಗೆ. ಅವಾಗ ಅವನು ಇವಳನ್ನು ಪ್ರೀತಿಸ್ತಾವನೆ, ಅವಾಗ ಅವನು ಇವಳನ್ನು ಆರಾಧಿಸ್ತಾನೆ, ಪೂಜಿಸ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ. ಯಾವಾಗ ಅವಳು ಹೇಳ್ದಂಗೆ ಕೇಳಲಿಲ್ಲ, ಅವಾಗ ಇವನು ಕೆಟ್ಟವನು, ಇವನಿಗೆ ಬುದ್ಧಿ ಭ್ರಮಣೆ ಆಗಿದೆ, ಬುದ್ಧಿ ಇಲ್ಲ, ಇವನು ದಡ್ಡ, ಮೂರ್ಖ, ಮುಟ್ಟಾಳ. ನೀವೀಗ ಬುದ್ಧಿ ಹೇಳಿ. ನಾನು ಯಾರಿಗೆ ಹೇಳ್ಬೇಕು ಇವಾಗ ಬುದ್ಧಿ? ಸ್ನೇಹಿತರೆ, ಇದೆಲ್ಲ ಸಮಸ್ಯೆಗಳೇ ಅಲ್ಲ ಇದು. ಫಸ್ಟ್ ಆಫ್ ಆಲ್ ಆಕೆಗೆ ಜ್ಞಾನ ಇರಬೇಕು. ಅಡ್ಜಸ್ಟ್ಮೆಂಟ್ ಅಂದ್ರೆ 2 ರೀತಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಒಂದು, ನಿನ್ನನ್ನ ಅವನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅಥವಾ ಅವನನ್ನ ನೀನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಪಾಪ ನಿನ್ನನ್ನು ಅವನು ಅಡ್ಜಸ್ಟ್ ಮಾಡ್ಕೊಳ್ತಾವನೆ, ಆದರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊ ನೀನು ಅಂತ ಹೇಳೋದು. ನಿಂತರದಲ್ಲಿ ಇಲ್ಲಿ ಬರುವಂತ ಸಾಕಷ್ಟು ವ್ಯಕ್ತಿಗಳು, ನನ್ನ ಬಳಿ ಬರುವಂಥವ್ರು 100ರಲ್ಲಿ ಒಂದು 40 ಜನ, 40% ಅಷ್ಟು ಜನಗಳು ಸಮಸ್ಯೆಗೆ ಪರಿಹಾರ ಇದೆ ನನ್ನ ಹತ್ರ, ಆದರೆ ಪರಿಹಾರ ನಾನು ಕೊಡೋ ರೀತಿ ಬೇಕಾಗಿಲ್ಲ, ಅವ್ರು ಹೇಳೋ ರೀತಿಯಲ್ಲೇ ಬೇಕು. ನಾನು ಅದಕ್ಕೆ ಪರಿಹಾರಕ್ಕೆ ಏನೇನು ಮಾರ್ಗವನ್ನ ಸೂಚಿಸಿರ್ತೀನಿ, ಈ ರೀತಿ ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ. ಆ ರೀತಿ ಮಾಡಲ್ಲ, ಮಾಡದೇನೆ ಪರಿಹಾರ ಬಗೆಹರಿಸ್ಬೇಕು ಅವ್ರಿಗೆ. ಒಬ್ಳು ಸುಮಾರು ಒಂದು 100 kg ಹತ್ತತ್ರ ಇದ್ದಾಳೆ. ಅವಳಿಗೆ 48 ದಿವಸದಲ್ಲಿ 20 kg ಕಡಿಮೆ ಆಗ್ಬೇಕಂತೆ. ನಾನು ಹೇಳೋ ಪಥ್ಯವನ್ನ ಫಾಲೋ ಮಾಡು ಅಂತಂದ್ರೆ, ಪಥ್ಯ ಎಲ್ಲ ಹೇಳಿ ಫಾಲೋ ಮಾಡಂಗಿದ್ರೆ ನಿಮ್ಮ ಹತ್ರ ಯಾಕೆ ಬರ್ಬೇಕು?
ನಾನೇ ಪಥ್ಯ ಫಾಲೋ ಮಾಡ್ಕೊಂಡು ಹಂಗೆ ಕಡಿಮೆ ಆಗ್ಬಿಡ್ತೀನಿ. ನೀವೇನೋ ಗುರೂಜಿ ಏನೋ ಶಾಸ್ತ್ರಗಳು ಕಲ್ತಿದ್ದೀರಾ, ದೇಶ ಸುತ್ತಿದ್ದೀರಾ, ಕೋಶ ಓದಿದ್ದೀರಾ, ಸಾಕಷ್ಟು ವಿದ್ಯೆಗಳು ಕಲ್ತಿದ್ದೀರಾ, ಅದಕ್ಕೋಸ್ಕರ ಟೈಮ್ ಟೇಬಲ್ ಇಲ್ಲ. ಅವಳು ಚೆನ್ನಾಗಿ ಪಾನಿಪುರಿ, ಬೇಲ್ಪುರಿ, ಪಿಜ್ಜಾ, ಬರ್ಗರು ಇದೆಲ್ಲ ತಿಂತಾಳಂತೆ, ಐಸ್ ಕ್ರೀಮು, ಚಾಕ್ಲೇಟು, ಜಂಕ್ ಫುಡ್ ತಿಂದು ನಾನು ಅವಳಿಗೆ 48 ದಿವಸದಲ್ಲಿ 20 kg ಕಡಿಮೆ ಮಾಡಿಕೊಡ್ಬೇಕಂತೆ. ಆಗ ಅವಳು ನನ್ನನ್ನು ಗುರು ಅಂತ ಅಕ್ಸೆಪ್ಟ್ ಮಾಡ್ತಾಳಂತೆ, ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲಂತೆ. ಸೊ ನೀವು ನನಗೆ ಜಂಕ್ ಫುಡ್ ತಿಂದೇನೆ ಆ ರೀತಿ ಕಡಿಮೆ ಮಾಡಿ ತೋರಿಸಿ 48 ದಿವಸದಲ್ಲಿ, ಆಗ ನಾನು ನಿಮಗೆ ಫೀಸ್ ಕೊಡ್ತೀನಿ, ಆಗ ನಾನು ನಿಮ್ಮ ಪಾದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ, ಆಗ ನಿಮ್ಮ ಹತ್ರ ಆಶೀರ್ವಾದ ತಗೊಳ್ತೀನಿ. ಅಂದರೆ ಇಂಥ ದಡ್ಡರು ಸಾಕಷ್ಟು ಜನ ಪ್ರಪಂಚದಲ್ಲಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಸಮಸ್ಯೆ ಅಲ್ಲ, ಸಮಸ್ಯೆನ ಘಟನೆಗಳನ್ನು, ಅದು ನೈಜ ಘಟನೆ, ಸಹಜ ಘಟನೆ, ಸರಳವಾದ ಘಟನೆ, ಸುಲಭವಾದ ಘಟನೆಯನ್ನು ಇವರು ಸಮಸ್ಯೆಗಳನ್ನಾಗಿ ರೂಪಾಂತರಣಗೊಳಿಸಿ ಅದಕ್ಕೆ ಗೊಳೋ ಅಂತ ಹತ್ತು ಕರೆದು ಸುರಿದು ಇದ್ರ ಜೊತೆಗೆ ಪರಿಹಾರಗಳನ್ನು ಹೇಳೋ ರೀತಿಯಲ್ಲಿ ಕೇಳದೇನೆ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ನಾನು ಪರಿಹಾರ ಕೊಟ್ಟರೆ ಆಗ ಅವರು ಒಪ್ಕೊಳ್ತಾರೆ. ಅವ್ರು ಹೇಳೋ ವಿಚಾರ ಹೆಂಗಿದೆ ಅಂತಂದರೆ, ಒಬ್ಬ ಡಾಕ್ಟ್ರು ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಪ್ರೇಷನ್ ಮಾಡ್ದೇನೆ, ಒಂದೇ ಒಂದು ಇಂಜೆಕ್ಷನ್ ಕೊಡ್ದೇನೆ, ಒಂದು ಮಾತ್ರೆ ಸಿರಪ್ ಏನೂ ಕೊಡ್ದೇನೆ ನನ್ನ ಹಾರ್ಟನ್ನು ನೀವು ಆಪ್ರೇಷನ್ ಮಾಡಿ ತೋರಿಸಿ, ಆಗ ನಾನು ನಿಮಗೆ ಡಾಕ್ಟ್ರು ಅಂತ ಒಪ್ಕೊಳ್ತೀನಿ. ಅಲ್ಲಿವರೆಗೂ ನೀವು ಡಾಕ್ಟರ್ ಅಲ್ಲ, ನೀವು ಸುಮ್ಮನೆ MBBS ಅಂತ ಬೋರ್ಡ್ ಹಾಕೊಂಡಿದ್ದೀರಾ ಅಷ್ಟೇ, MD ಅಂತ ಬೋರ್ಡ್ ಹಾಕೊಂಡಿದ್ದೀರಾ, ಹಾರ್ಟ್ ಸರ್ಜನ್ ಅಂತ ಬೇರೆ ಹಾಕೊಂಡ್ಬಿಟ್ಟಿದ್ದೀರಾ, ಬಿಳಿ ಕೋಟ್ ಹಾಕೊಂಡಿದ್ದೀರಾ, ಸ್ಟೆಥೋಸ್ಕೋಪ್ ಇಟ್ಕೊಂಡಿದ್ದೀರಾ, ಕನ್ನಡಕ ಹಾಕೊಂಡಿದ್ದೀರಾ, ಕೈ ಗ್ಲೌಸ್ ಹಾಕೊಂಡಿದ್ದೀರಾ, ಮಾಸ್ಕ್ ಹಾಕೊಂಡಿದ್ದೀರಾ, ತಲೆಗೆ ಕ್ಯಾಪ್ ಬೇರೆ ಹಾಕೊಂಡಿದ್ದೀರಾ. ಇದೆಲ್ಲ ಬೂಟಾಟಿಕೆ, ಸುಳ್ಳು. ನೀವು ನಿಜವಾಗ್ಲೂ ಡಾಕ್ಟರ್ ಆದರೆ ಒಂದೇ ಒಂದು ಸಣ್ಣ ಗಾಯ ಆಗದೇ ಹಾರ್ಟ್ ಆಪ್ರೇಷನ್ ಮಾಡಿ ನನಗೆ, ಆಗ ನಾನು ಮೆಚ್ಕೊಳ್ತೀನಿ. ಮೆಕ್ಯಾನಿಕ್ ಶಾಪ್ಗೆ ಹೋಗ್ಬಿಟ್ಟು ನೀನು ಯಾವುದೇ ಟೂಲ್ಸ್ಗಳನ್ನು ಮುಟ್ಟದೇನೆ ಸುಮ್ಮನೆ ಕಾರ್ನ ಹಿಂಗೆ ಕಣ್ಣಲ್ಲಿ ನೋಡ್ಬಿಟ್ಟು ಕಾರ್ ರಿಪೇರಿ ಮಾಡಿಬಿಡ್ಬೇಕು, ಆಗ ನನ್ನನ್ನು ಮೆಕ್ಯಾನಿಕ್ ಅಂತ ಒಪ್ಕೊಳ್ತೀನಿ. ಟೈಲರ್ ಮಿಷಿನ್ ಆನೇ ಮಾಡಬಾರ್ದು, ಅವನು ಕತ್ರಿನೇ ಮುಟ್ಟಬಾರ್ದು, ಟೇಪ್ ಗಿಪ್ ಏನು ತಗೊಳ್ಬಾರ್ದು, ಬಟ್ಟೆ ತಂದಿಡ್ತಾರೆ, ಅದನ್ನು ಕಣ್ಮುಚ್ಚು ಓಂ ಚೂಮ್ ಬ್ರೀಮ್ ಅನ್ನೋಷ್ಟರಲ್ಲಿ ಬಟ್ಟೆ ರೆಡಿ ಆಗ್ಬಿಡ್ಬೇಕು, ಅವಾಗ ನಿನ್ನನ್ನು ಟೈಲರ್ ಅಂತ ಒಪ್ಕೊಳ್ತೀನಿ. ಕಾರ್ಪೆಂಟರ್ ಬರ್ತಾನೆ, ಮನೆ ಗಲೀಜಾಗಬಾರ್ದು, ಯಾವುದೇ ಮಿಷಿನ್ ಆನ್ ಮಾಡಬಾರ್ದು, ಏನೂ ಟೂಲ್ಸ್ ಇಲ್ದೇನೆ ಮರಗಳನ್ನೆಲ್ಲ ತಂದಾಕಿರ್ತಾರೆ, ಆ ಮರನ ಅವನು ಓಂ ಬ್ರೀಮ್ ಚೂಮ್ ಅಂತೇಳಿ ಪೀಠೋಪಕರಣಗಳನ್ನು ಮಾಡ್ಬಿಡ್ಬೇಕು, ಸೋಫಾ ಸೆಟ್ಟು, ಫರ್ನಿಚರು ಎಲ್ಲ ಮಾಡ್ಬಿಡ್ಬೇಕು, ಆಗ ಕಾರ್ಪೆಂಟರ್ ಅಂತ ಒಪ್ಕೊಳ್ತೀನಿ. ಈ ರೀತಿ ಜನರು, ಸಾಕಷ್ಟು ಜನ, ಸುಮಾರು ಜನ ಈ ರೀತಿ ನಾಡಲ್ಲಿ ಪ್ರತಿಯೊಂದು ಗಲ್ಲಿಲಿ ಬೀದಿಲಿ ಇಂಥವ್ರು ಇದ್ದೇ ಇರ್ತಾರೆ. ನೀವು ನೋಡಬಹುದು, ಸಾಕಷ್ಟು ಬಾರಿ ಹೇಳಿದ್ದೀನಿ, ಸಾಮಾನ್ಯ ಜ್ಞಾನ ಮನುಷ್ಯನಿಗಿದ್ರೆ ಸ್ವರ್ಗದಂಗೆ, ಸ್ವರ್ಗ ಸುಖವಾಗಿ ಇದೇ ಭೂಮಂಡಲವನ್ನೇ, ಜೀವನವನ್ನೇ ಸ್ವರ್ಗವನ್ನಾಗಿ ಮಾಡ್ಕೊಡ್ತಾರೆ. ಆದರೆ ಸಾಮಾನ್ಯ ಜ್ಞಾನ ಇಲ್ಲ. ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ಇವ್ರಿಗೆ ಮ್ಯಾಜಿಕ್ ಆಗ್ಬಿಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಇವೆಂಟ್ಗಳಲ್ಲಿ ಮ್ಯಾಜಿಕ್ ಮಾಡ್ತಾರೆ, ಅದನ್ನ ಎಷ್ಟೋ ಜನ ಮ್ಯಾಜಿಕ್ನ ನಿಜ ಅಂತ ತಿಳ್ಕೊಂಬಿಟ್ಟವ್ರೆ. ಒಂದು ಕಾಲದಲ್ಲಿ ತಿಳ್ಕೊಂಡಿದ್ರು ನಿಜ ಅಂತ, ಬಟ್ ಈಗ ಎಲ್ಲರೂ ಆ ಮ್ಯಾಜಿಕ್ನೆಲ್ಲ ಬ್ಲಾಸ್ಟ್ ಮಾಡ್ತಾರೆ, ಎಲ್ಲ ಓಪನ್ ಆಗಿ ಹೇಳ್ಕೊಟ್ಬಿಡ್ತಾರೆ, ಎಲ್ಲರಿಗೂ ಗೊತ್ತು ಮ್ಯಾಜಿಕ್ ಅಂತ. ಅದೇ ರೀತಿ ಈ ಒಂದು ವಿಚಾರಗಳನ್ನ, ಅಂದರೆ ಧ್ಯಾನ ಆಗಲಿ, ಜ್ಞಾನ ಆಗಲಿ, ಅಥವಾ ಹೀಲಿಂಗ್ ಆಗಲಿ, ಇದನ್ನು ಕೂಡ ಎಷ್ಟೋ ಜನ ಮ್ಯಾಜಿಕ್ ಅಂತ ತಿಳ್ಕೊಂಬಿಟ್ಟವ್ರೆ. ಪರಿಹಾರ ಆಗೋದು ನಿಜ, ಆದ್ರೆ ಅವ್ರು ಹೇಳೋ ರೀತಿಲಿ ಒಂದು ನೋಟ್ನ ಬರೀ ಕೈಯಲ್ಲಿ ಹಿಂಗೆ 2,000 ರೂಪಾಯಿ ನೋಟ್ ಸೃಷ್ಟಿ ಮಾಡ್ಬಿಟ್ಟ, ಖಂಡಿತವಾಗ್ಲೂ ಮಾಡಲ್ಲ. ಅವನೆಲ್ಲೋ ಕೈಯಲ್ಲಿ ಸಂದಲ್ಲಿ ಮಡ್ಕೊಂಡಿರ್ತಾನೆ, ಸೃಷ್ಟಿ ಮಾಡ್ತಾನೆ. ಇದೆಲ್ಲ ಗಿಮಿಕ್ಸ್, ಟ್ರಿಕ್ಸ್. ಆದ್ರಿಂದ ನೈಜತೆ ಅಂದ್ರೆ ಏನು ಅಂತಂದ್ರೆ, ಒಂದು ವಿಧಾನವನ್ನ ನಾವು ಅನುಸರಣೆ ಮಾಡಿದ್ರೆ, ಅಂದ್ರೆ ಈ ಒಂದು ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈ ಭೂಮಂಡಲದ, ಅಂದ್ರೆ ಸೌರಮಂಡಲದಲ್ಲಿ ಒಂದು ಸಿಸ್ಟಮ್ ಇದೆ, ಭೂಮಿಲೇ ಒಂದು ಸಿಸ್ಟಮ್ ಇದೆ, ಅದರಲ್ಲಿ ನಮ್ಮ ಭಾರತದಲ್ಲಿ ಒಂದು ಸಿಸ್ಟಮ್ ಇದೆ, ಕರ್ನಾಟಕದಲ್ಲಿ ಒಂದು ಸಿಸ್ಟಮ್ ಇದೆ, ಬೆಂಗಳೂರಲ್ಲಿ ಒಂದು ಸಿಸ್ಟಮ್ ಇದೆ, ಬೆಂಗಳೂರಲ್ಲಿ ನಿಮ್ಮ ಮನೆಗಳಲ್ಲೇ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಪ್ರೋಸೆಸ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಸೌಖ್ಯವಾಗಿ, ಸುಖವಾಗಿ ಬದುಕಬಹುದು. ಯಾವಾಗ ನೀವು ಇದನ್ನ ಮಾಡೋದಿಲ್ವೋ, ಈ ಸಿಸ್ಟಮ್ ನಿಮಗೆ ಗೊತ್ತೇ ಇಲ್ವೋ, ಪ್ರೋಸೆಸ್ಗಳು ನೀವು ಫಾಲೋ ಮಾಡೋದಿಲ್ವೋ, ಆಗೋದಿಲ್ಲ. ನನಗೆ ಮಗು ಬೇಕು, ನೀವೇನಾದರೂ ಮ್ಯಾಜಿಕ್ ಮಾಡಿ ನನಗೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಮಕ್ಕಳಾಗ್ಬಿಡ್ಬೇಕು, ಆಗೋದಿಲ್ಲ. ಮೊದಲು ಹುಡುಗ ಹುಡುಗಿ ಒಪ್ಪಬೇಕು, ಮನೆಯವ್ರನ್ನ ಒಪ್ಪಿಸ್ಬೇಕು, ಅದಾದಮೇಲೆ ಮದುವೆ ಮಾಡ್ಕೊಳ್ಬೇಕು. ಮದುವೆ ಆದಮೇಲೆ ಮೊದಲ ರಾತ್ರಿ ಆಗುತ್ತೆ,
ಅದಾದಮೇಲೆ ಆಕೆ ಪ್ರೆಗ್ನೆಂಟ್ ಆಗಬೇಕು. ಪ್ರೆಗ್ನೆಂಟ್ ಆದಮೇಲೆ ಏನೋ ದೇವ್ರ ದಯದಿಂದ ಅಭಾಷಣ ಆಗದೇನೆ ಮಗು ಡೆಲಿವರಿ ಆಗಬೇಕು. ಡೆಲಿವರಿ ಆದರೂ ಕೂಡ ಮಗು ಉಳಿಬೇಕು. ಒಂದು 7 ವರ್ಷದ ನಂತರ ಆ ಮಗು ದೊಡ್ಡದಾದರೆ ಖಂಡಿತವಾಗ್ಲೂ ನಿಮಗೆ ಆ ಮಗು ಉಳೀತು ಅಂತ ಅನ್ಕೊಳ್ಳಿ. ಕೆಲವರು 7 ವರ್ಷ ಆದಮೇಲೂ ಸತ್ತೋಗ್ತಾರೆ. ಆದರೂ ಕೂಡ ಒಂದು 7 ವರ್ಷದಲ್ಲಿ ಇದೆಲ್ಲ ಪ್ರೋಸೆಸ್. ಈ ಪ್ರೋಸೆಸ್ಸನ್ನು ಬಿಟ್ಟು ಒಂದೇ ಸಲ ನನಗೆ ಮಕ್ಕಳು ಬೇಕು, ಅದು ಪ್ರೆಗ್ನೆಂಟ್ ಎಲ್ಲ ಆಗಲ್ಲ, ನಾನು ಒಂದೇ ಸಲ 3 ವರ್ಷದ ಮಗು ಬೇಕು, 7 ವರ್ಷದ ಮಗು ಬೇಕು, ಆಗಲ್ಲ. ಇದೆಲ್ಲ ನಿಸರ್ಗ ಸೂತ್ರಗಳು ಅಂತಾರೆ. ಸೂತ್ರ ಅಲ್ಲ, ಇದು ನಿಯಮ. ನಿಸರ್ಗದಲ್ಲಿ ವಿಧಿವಿಧಾನ, ರೀತಿ ನೀತಿ ಅಂತಿದೆ. ಅದೇ ಥರ ಮನುಷ್ಯ ಬದುಕೋದಕ್ಕೂ ಒಂದು ರೀತಿ ನೀತಿ ಅಂತಿದೆ. ಈ ಗ್ರಹಚಾರಗಳು ನಿಮಗೆ ದಶೆಗಳು, ರಾಹು ದಶೆ, ಕುಜ ದಶೆ, ಸೂರ್ಯ ದಶೆ, ಶುಕ್ರ ದಶೆ, ಇವೆಲ್ಲ ಏನೂ ಉಪಯೋಗಕ್ಕೆ ಬರಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇದನ್ನ ಬಿಟ್ಟು ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಸಕಾರಾತ್ಮಕವಾಗಿ ಚಿಂತನೆ ಮಾಡೋದ್ರ ಜೊತೆಗೆ ಕಾರ್ಯರೂಪಕ್ಕೆ ಮಾಡ್ಬೇಕಂದ್ರೆ ಪಾಸಿಟಿವ್ ವಿತ್ ಆಕ್ಷನ್ ಮಾತ್ರ ಅದು ಅಮೃತವಾಗುತ್ತೆ. ಬರೀ ಪಾಸಿಟಿವ್ ಇಟ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅದು ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಪಾಸಿಟಿವ್ ವಿತ್ ಆಕ್ಷನ್ ಮಾತ್ರ ಅದು ಅಮೃತ. ಅದು ಕಾರ್ಯರೂಪಕ್ಕೆ ಬರ್ತದೆ. ಅದು ಸಕ್ಸಸ್ಗೆ ದಾರಿ ಮಾಡಿಕೊಡುತ್ತೆ. ನಿಮಗೆ ಫೇಮಸ್ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮಗೆ ಇಂಪ್ರೂವ್ಮೆಂಟ್ಗೆ ಅದು ಮೆಟ್ಲಾಗುತ್ತೆ. ನಿಮ್ಗೆ ಅಬಂಡೆನ್ಸ್ಗೆ ಅದು ಸಹಾಯಕ್ಕೆ ಬರುತ್ತೆ. ನಿಮ್ಮ ಗುರಿ ಸಾಧನೆಗೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಪಾಸಿಟಿವ್ ವಿತ್ ಆಕ್ಷನ್. ಈ ರೀತಿ ಯಾವುದೋ ಗ್ರಹಚಾರಗಳ ಬಗ್ಗೆ ಮಾತಾಡ್ತಾ ಇದ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲಲ್ಲಿ, ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಹೇಳಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರದನ್ನು ಕೇಳ್ಕೊಳ್ಳಿ. ನಾನು ನಿಮಗೆ ಏನನ್ನ ಕೊಡ್ತಾ ಇದ್ದೀನಿ ಅಂತಂದರೆ ಜ್ಞಾನವನ್ನು ನೀಡ್ತಾ ಇದ್ದೀನಿ. ಇನ್ಫಾರ್ಮೇಷನ್, ಸ್ಪಿರಿಚುವಲ್ ಲೈಫ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಜೀವನವನ್ನು ಸಹಜವಾಗಿ, ಸರಳವಾಗಿ, ನೈಜವಾಗಿ, ವಾಸ್ತವತೆ ಅಂದರೆ ಏನು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನಾನು ನಿಮಗೆ ಜ್ಞಾನವನ್ನು ಹಂಚ್ತಾ ಇದ್ದೀನಿ. ನಾನು ನಿಮ್ಮ ಮನಮಸ್ತಿಷ್ಕವನ್ನು ಅತ್ಯದ್ಭುತವಾಗಿ ಸಾಣಿ ಹಿಡಿತಾ ಇದ್ದೀನಿ. ಇದು ಸತ್ವಭರಿತ ವಿಚಾರಗಳಿಂದ ನಿಮ್ಮನ್ನ ಧೈರ್ಯವಂತರನ್ನಾಗಿ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ನಿಮಗೆ ಉತ್ಸಾಹವನ್ನು ತುಂಬ್ತಾ ಇದ್ದೀನಿ. ನಿಮಗೆ ಮೋಟಿವೇಶನ್ ಕೊಡ್ತಾ ಇದ್ದೀನಿ. ಬದುಕುವ ಹಾದಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಬಿಟ್ಬಿಟ್ಟು ನಾನು ಎಲ್ಲರ ಥರ ಸಂಖ್ಯೆಗಳು, ಶಾಸ್ತ್ರಗಳು, ರಾಶಿ ನಕ್ಷತ್ರಗಳು, ಈ ದಿಕ್ಕು ಆ ದಿಕ್ಕು ಅಂತ ಮಾತಾಡಿದ್ರೆ ಇದರಲ್ಲಿ ಏನೂ ಪ್ರಯೋಜನ ಇಲ್ಲ. ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಎಲ್ಲ ಶಾಸ್ತ್ರಗಳನ್ನು ಬೇಕಾದರೆ ಬಿಟ್ಟು ನೀವು ಬದುಕು ತೋರಿಸಬಹುದು. ಬರೀ ಬದುಕಲ್ಲ, ಅತ್ಯದ್ಭುತವಾಗಿ ಯಶಸ್ಸು, ಕೀರ್ತಿ ಗಳಿಸಿ ಕೂಡ ನೀವು ಜೀವನವನ್ನು ನಿಮಗೆ ಬೇಕಾದಂಥ ರೂಪದಲ್ಲಿ ಸೃಷ್ಟಿಸ್ಕೊಳ್ಬಹುದು. ಇದನ್ನು ಬಿಟ್ಟು ನೀವು ರಾಶಿ ನಕ್ಷತ್ರದಿಂದ ಬಿದ್ದರೆ, ದಶಾಭುಕ್ತಿ, ನಿಮಗೆ ಆ ಭುಕ್ತಿ ಈ ಭುಕ್ತಿ ಇದನ್ನೆಲ್ಲ ಬಿದ್ದರೆ ಖಂಡಿತವಾಗ್ಲೂ ನೀವು ಮುಂದುವರಿಯೋದು ಬಹಳ ಬಹಳ ಕಷ್ಟ. ಮನುಷ್ಯನಿಗೆ ಊಟ, ಬಟ್ಟೆ, ಸೂರು ಬಹಳ ಮುಖ್ಯ. ಈ 3 ಬೇಸಿಕ್ ನೀಡ್ಸ್ ಇದು. ಇದನ್ನ ಮೊದಲು ಪೂರೈಸ್ಕೊಳ್ಳಿ. ಇದಾದ ನಂತರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇಕಾಗಿರುವಂತಹ ಸಲಕರಣೆಗಳು, ಉಪಯುಕ್ತವಾದಂತಹ ವಸ್ತುಗಳು, ವ್ಯಕ್ತಿಗಳು, ವಿಚಾರಗಳನ್ನು ಜೋಡಿಸ್ಕೊಳ್ಳಿ. ಅದನ್ನು ನಾನು ಜೋಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ, ಹೇಳ್ಕೊಡೋವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ನೀವು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕೇಳಿ. ಈ ರೀತಿ ಶಾಸ್ತ್ರಗಳು ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಕಷ್ಟು ಜನ ಇದ್ದಾರೆ. ನನ್ನ ಅವಶ್ಯಕತೆ ಅದಕ್ಕಿಲ್ಲ. ಸುಮಾರು ಜನ ಬರ್ತಾರೆ, ಗುರುಜಿ ನನ್ನ ಭವಿಷ್ಯ ಹೇಳಿ ಅಂತ. ನಾನು ಭವಿಷ್ಯ ಹೇಳೋನಲ್ಲ, ಭವಿಷ್ಯವನ್ನು ನಿರ್ಮಾಣ ಮಾಡೋನು, ನಿರ್ಮಿಸೋನು. ನಿಮ್ಮ ಕುಂದು ಕೊರತೆಗಳು, ಅಡೆತಡೆಗಳು, ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳನ್ನು ಪರಿಹರಿಸೋನು. ನಿಮಗೇನಾದರೂ ಸಮಸ್ಯೆ ಇದ್ದರೆ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಅಥವಾ ಕೌಟುಂಬಿಕವಾಗಿ, ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ, ನಿಮಗೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಖಂಡಿತವಾಗ್ಲೂ ಬನ್ನಿ, ಅದನ್ನು ನಾನು ಪರಿಹಾರ ಮಾಡಿಕೊಡ್ತೀನಿ. ಅದು ಬಿಟ್ಟು ಈ ರೀತಿ ಶಾಸ್ತ್ರಗಳು ಹೇಳೋದ್ರಿಂದ ಖಂಡಿತವಾಗ್ಲೂ ಏನು ಪ್ರಯೋಜನ ಇಲ್ಲ. ಶಾಸ್ತ್ರಗಳು ಉಪಯೋಗಕ್ಕೆ ಬರ್ತವೆ, ನಾನು ಅದನ್ನು ಅಲ್ಲಗಳಿತಾ ಇಲ್ಲ. ಆದರೆ ಅದಕ್ಕೆ ನೀವು ಜೀವವನ್ನು ಒತ್ತೆ ಇಟ್ಬಿಡ್ಬೇಡಿ. ಹಿಂದಿನ ಕಾಲದಲ್ಲಿ ರಾಜ್ಕುಮಾರ್ ಸಿನಿಮಾಗಳು ಬರ್ತಾ ಇತ್ತು. ಅವನು ಮಂತ್ರವಾದಿಗೆ ಚಾಕು ತಗೊಂಡು ಚುಚ್ತಾ, ಅವನು ಸಾಯ್ತಾ ಇಲ್ಲ. ಯಾಕೆಂದರೆ ಅವನ ಜೀವ 7 ಸಮುದ್ರದ ಆಚೆ ಇರುವಂತಹ ಒಂದು ದ್ವೀಪದಲ್ಲಿ ಗಿಳಿ ಒಳಗಡೆ ಪಂಜರದಲ್ಲಿ ಇಟ್ಬಿಟ್ಟವನೆ. ಆ ಗಿಳಿನ ತಗೊಂಡೋಗಿ ಕಟ್ ಮಾಡಿಬಿಟ್ರೆ ಆಗ ಇವನು ಸಾಯ್ತಾನೆ. ಆದರೆ ಇವನಿಗೆ ನೈಜವಾಗಿ ಚುಚ್ಚಿದ್ರೆ ಚುಚ್ಚಿಸ್ಕೊಳ್ಳಲ್ಲ. ಅದೇ ರೀತಿ ನೀವು ನಿಮ್ಮ ಇಡೀ ಬದುಕನ್ನ, ಶಕ್ತಿ ಚೈತನ್ಯವನ್ನು, ಬುದ್ಧಿ ಜ್ಞಾನವನ್ನು ಜ್ಯೋತಿಷಕ್ಕೆ ಒಳಗಡೆ ಇಟ್ಬಿಟ್ಟಿದ್ದೀರಾ, ಸಂಖ್ಯಾಶಾಸ್ತ್ರದ ಒಳಗಡೆ ಇಟ್ಬಿಟ್ಟಿದ್ದೀರಾ, ನೀವು ಅದನ್ನು ವಾಸ್ತು ಒಳಗಡೆ ಇಟ್ಬಿಟ್ಟಿದ್ದೀರಾ, ನೀವು ಅದನ್ನು ಹಿಪ್ನೋಥೆರಪಿಲಿ ಇಟ್ಬಿಟ್ಟಿದ್ದೀರಾ, ನೀವು ಅದನ್ನು ಹೀಲಿಂಗಲ್ಲಿ ಇಟ್ಬಿಟ್ಟಿದ್ದೀರಾ.
ಇದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಖಂಡಿತವಾಗ್ಲಿ ನಿಮ್ಮ ಜೀವ, ನಿಮ್ಮ ಬುದ್ಧಿ ಜ್ಞಾನವನ್ನ, ನಿಮ್ಮ ಶಕ್ತಿ ಚೈತನ್ಯವನ್ನ, ನೀವು ಕಲ್ತಿರುವಂತಹ ಕಲೆ ವಿದ್ಯೆಗಳನ್ನ ನಿಮ್ಮ ಒಳಗಡೆ ಇಟ್ಕೊಳ್ಳಿ. ಯಾರ ಒಳಗಡೆನೂ ಇಡೋ ಅವಶ್ಯಕತೆ ಇಲ್ಲ. ಅವೆಲ್ಲವೂ ಕೇವಲ ಟೂಲ್ಸ್ ರೂಪದಲ್ಲಿ ಉಪಯೋಗ ಬರ್ತದೆ. ಆಸ್ ಎ ಟೂಲ್ಸ್. ಬೆಳಿಗ್ಗೆ ನೀವು ಎದ್ದಿದ ತಕ್ಷಣನೇ ಬಾತ್ರೂಮ್ಗೆ ಹೋಗ್ತೀರಾ, ಪೇಸ್ಟ್ ತಗೋತೀರಾ, ಅಲ್ಲೂಸ್ತೀರಾ. ಪೇಸ್ಟ್ ಒಂದು ಟೂಲ್, ಬ್ರಷ್ ಒಂದು ಟೂಲ್, ಸಾಬೂನ್ ಒಂದು ಟೂಲ್, ನೀವು ಮೈ ಉಜ್ಜಕ್ಕೆ ನಾರು ಎತ್ಕೊಳ್ತೀರಲ್ಲ ಅದೊಂದು ಟೂಲ್, ಬಕೀಟ್ ಒಂದು ಟೂಲ್, ಮಗ್ಗು ಜಗ್ಗಲ್ಲಿ ಸ್ನಾನ ಮಾಡ್ತೀರಾ, ಜಗ್ ಒಂದು ಟೂಲ್, ಟವಲ್ ಒರೆಸ್ಕೊಳ್ತೀರಾ ಅದೊಂದು ಟೂಲ್, ಬಟ್ಟೆ ಹಾಕೊಳ್ತೀರಾ, ಇನ್ನರ್ ವೇರ್ ಹಾಕೊಳ್ತೀರಾ, ಔಟರ್ ವೇರ್ ಹಾಕೊಳ್ತೀರಾ, ಬೆಲ್ಟ್ ಹಾಕೊಳ್ತೀರಾ, ಸ್ಪೆಕ್ಸ್ ಹಾಕೊಳ್ತೀರಾ, ಶೂ ಹಾಕೊಳ್ತೀರಾ, ಸಾಕ್ಸ್ ಹಾಕೊಳ್ತೀರಾ, ಇದೆಲ್ಲ ಒಂದೊಂದು ಟೂಲ್. ಇದೆಲ್ಲ ಉಪಯೋಗ ಬರ್ತದೆ. ಅದು ಅದೇ ರೀತಿ ಒಂದು ಟೂಲ್ ಅಷ್ಟೇ. ಆ ಟೂಲ್ ಬೇಕಾದ್ರೆ ಉಪಯೋಗಿಸಿ, ಇಲ್ಲಾಂದ್ರೆ ಉಪಯೋಗಿಸ್ಬೇಡಿ. ಈಗ ನಾನು ಬೆಲ್ಟ್ ಹಾಕಲ್ಲ, ನನಗೆ ಬೆಲ್ಟ್ ಅವಶ್ಯಕತೆ ಇಲ್ಲ, ನಾನು ಯಾಕೆ ಬೆಲ್ಟ್ ತಗೊಬೇಕು? ಕೆಲವರು ಇನ್ಸರ್ಟ್ ಮಾಡ್ತಾರೆ, ಬೆಲ್ಟ್ ಹಾಕೊಳ್ತಾರೆ, ಮತ್ತೆ ಕೆಲವರು ಇನ್ಸರ್ಟ್ ಮಾಡ್ತಾರೆ, ಬೆಲ್ಟೇ ಹಾಕಲ್ಲ, ಸುಮ್ಮನೆ ಇನ್ಸರ್ಟ್ ಮಾಡಿರ್ತಾರೆ. ಅದು ಅವ್ರ ಸ್ಟೈಲ್. ಬೆಲ್ಟ್ ಇಲ್ದಿರಾನು ಇನ್ಸರ್ಟ್ ಮಾಡಬಹುದು, ಬೆಲ್ಟ್ ಹಾಕೊಂಡು ಇನ್ಸರ್ಟ್ ಮಾಡಬಹುದು, ಇನ್ಸರ್ಟ್ ಮಾಡದೆ ಕೂಡ ಬದುಕಬಹುದು. ಅದೇ ರೀತಿ ನಿಮಗೆ ಮೇಲೇರೋದಕ್ಕೆ, ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ, ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಯಾವ್ದ್ಯಾವುದು ಮೆಟ್ಲುಗಳಾಗ್ತವೆ, ಯಾವ್ದ್ಯಾವ್ದು ಟೂಲ್ಗಳಾಗಿ ಉಪಯೋಗಕ್ಕೆ ಬರ್ತವೆ, ಇಂಥವನ್ನು ಮಾತ್ರ ಉಪಯೋಗಿಸಿ. ಆದರೆ ಅದರ ಬಗ್ಗೆ ನಿಮ್ಮ ಜೀವನವನ್ನು ಅದರ ಮೇಲೆ ಕೊಡಬೇಡಿ. ಒಂದು ಕೊಂಬೆ ಮೇಲೆ ಪಕ್ಷಿ ಕುಂತಿದೆ, ಕೊಂಬೆ ಗಾಳಿಗೆ ಬಿದ್ದೋಯ್ತು, ಪಕ್ಷಿನೂ ಬಿದ್ದು ಸತ್ತೋಯ್ತು. ಯಾಕೆ ಅಂದರೆ ರೆಕ್ಕೆ ಇದೆ, ನಾನು ಆರಬಲ್ಲೆ ಅಂತ ಅದಕ್ಕೆ ಗೊತ್ತಿಲ್ಲ. ಆ ಕೊಂಬೆ ಜೊತೆ ಅದನ್ನು ಬಿದ್ದು ಸತ್ತೋಯ್ತು. ಬುದ್ಧಿವಂತಿಕೆ ಇರುವಂತಹ ಪಕ್ಷಿಗಳೇನು ಮಾಡ್ತವೆ, ಕೊಂಬೆ ಮೇಲೆ ತನ್ನ ಜೀವವನ್ನು ಇಟ್ಟಿಲ್ಲ, ಅದು ಭುಜದ ಮೇಲೆ, ರೆಕ್ಕೆ ಮೇಲೆ ತನ್ನ ಶಕ್ತಿ ಚೈತನ್ಯವನ್ನ ಅಡಕವಾಗಿದೆ. ಕೊಂಬೆ ಬಿದ್ದೋದ್ರೆ ಏನಂತ, ನಾನು ಹಾರ್ಕೊಂಡು ಇನ್ನೊಂದು ಕೊಂಬೆ ಮೇಲೆ ಕೂತ್ಕೋತೀನಿ, ಬಂಡೆ ಮೇಲೆ ಕೂತ್ಕೋತೀನಿ, ನಾನು ಯಾವುದೋ ಒಂದು ಆಧಾರದ ಮೇಲೆ ಕೂತ್ಕೊಳ್ತೀನಿ. ಆದರೆ ಕೊಂಬೆ ಬಿದ್ದೋದ್ರೆ ಏನಂತ, ಹಾರ್ಕೊಂಡು ಹೋಗ್ತೀನಿ. ರೆಕ್ಕೆ ಇದ್ದು ಕೂಡ ಕೊಂಬೆ ಜೊತೆಲಿ ಬಿದ್ದು ಸಾಯುವಂತಹ ಪಕ್ಷಿಗಳಿಗಿರೋಷ್ಟು ಜ್ಞಾನ ಕೂಡ ಮನುಷ್ಯನಿಗಿಲ್ಲ. ಅವನು ಇದ್ರ ಮೇಲೆ ತನ್ನ ಜೀವ ಇಟ್ಟು ಸತ್ತೋಗ್ಬಿಡ್ತಾನೆ, ಅದರ ಜೊತೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇಲ್ಲಿ ಸಾಕಷ್ಟು ಮನುಷ್ಯನಿಗೆ ತಿಳ್ಕೊಳ್ಳುವಂತಹ ವಿಚಾರಗಳು ಯಾವ್ಯಾವುದು ಅಂತಂದ್ರೆ, ಮೂಲವಾಗಿ ತಿಳ್ಕೊಳ್ಳೋದು ಸುಮಾರಿದ್ದಾವೆ. ಆದರೆ ಮೂಲವಾಗಿ ತಿಳ್ಕೊಳ್ಳೋದು, ನೀವು ಮೊದಲು ವಿಜ್ಞಾನವನ್ನ ಗಟ್ಟಿ ಹಿಡ್ಕೊಳ್ಳಿ, ವಿಜ್ಞಾನದೊಂದಿಗೆ ಬದುಕಿ. ಅದಾದ ಮೇಲೆ ಮನಃಶಾಸ್ತ್ರವನ್ನ ಕಲೀರಿ. ಪ್ರತಿಯೊಬ್ಬರು ಮನಸ್ಸನ್ನ ಅಧ್ಯಯನ ಮಾಡಬೇಕು. ನಿಮಗೆ ಮನಸ್ಸು ಅಧ್ಯಯನ ಮಾಡಕ್ ಬರಲಿಲ್ಲ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೆಚ್ಚಾಗಿ ಪುಸ್ತಕಗಳಿದ್ದಾವೆ, ಆಡಿಯೋಗಳಿದ್ದಾವೆ. ಇದನ್ನ ತಿಳ್ಕೊಳ್ಳಿ, ವಾಟ್ ಈಸ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದನ್ನು. ಇದ್ರ ಬಗ್ಗೆ ನೀವು ತಿಳ್ಕೊಂಡಾಗ ನಿಮಗೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಥವಾ ನನ್ನ ಕೋರ್ಸ್ಗಳಿಗೆ ಅಟೆಂಡ್ ಆಗಿ, ಆತ್ಮ ಸಮೃದ್ಧಿ ಯೋಗ ಅಂತ ಮಾಡ್ತೀನಿ, ಸಬ್ ಕಾನ್ಷಿಯಸ್ ಮೈಂಡ್ ಪವರ್. ಸೊ ಸಬ್ ಕಾನ್ಷಿಯಸ್ನ ಹೇಗೆ ನಾವು ಪರಿವರ್ತನೆ ಮಾಡ್ಕೊಳ್ಬಹುದು, ರೂಪಾಂತರಣ ಮಾಡ್ಕೊಳ್ಬಹುದು, ಅದ್ರ ಬಗ್ಗೆ ಮೈಂಡ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಅದ್ಭುತವಾದಂಥ ಕೋರ್ಸ್ ಮಾಡ್ತೀನಿ. ಅದರಲ್ಲಿ ನಿಮಗೆಲ್ಲ ತಿಳಿಯುತ್ತೆ ವಾಟ್ ಈಸ್ ಮೈಂಡ್ ಅನ್ನೋದು. ಇದನ್ನ ನೀವು ಕಲಿತಾ ಹೋದರೆ ಈ ಯಾವ ಶಾಸ್ತ್ರಗಳು ಬೇಕಾಗಿಲ್ಲ. ಈ ಶಾಸ್ತ್ರಗಳು ಅನ್ನೋದು ಕೊಂಬೆ ಆಗಬಾರದು. ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕ ಅನುಭವ, ವೈಯಕ್ತಿಕ ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತೇನೆ. ಅದು ರೆಕ್ಕೆ ಆಗಬೇಕು. ಕೊಂಬೆ ಬಿದ್ದೋದ್ರೂ ಕೂಡ ರೆಕ್ಕೆಯಾಗಿ ಅದನ್ನು ನಿಮ್ಮನ್ನು ಆರಿಸ್ಕೊಂಡು ಹೋಗ್ಬೇಕು ಹೊರತು ಕೊಂಬೆ ಜೊತೆ ನೀವು ಬಿದ್ದು ಸಾಯೋ ಥರ ಮಾಡಬಾರ್ದು. ಆದ್ರಿಂದ ಯಾವುದೇ ಶಾಸ್ತ್ರಗಳನ್ನು ನೀವೇನಾದರೂ ಉಪಯೋಗಿಸ್ಕೊಂಡ್ರೆ ದಯಮಾಡಿ ಅದು ರೆಕ್ಕೆಯನ್ನಾಗಿ ಉಪಯೋಗಿಸ್ಕೊಳ್ಳಿ, ಹಾರೋದಕ್ಕೆ ಬೆಳೆಸ್ಕೊಳ್ಳಿ. ಅದು ಲಿಫ್ಟ್ ಥರ ಕೆಲಸ ಮಾಡಬೇಕು, ಮೆಟ್ಲು ಥರ ಕೆಲಸ ಮಾಡಬೇಕು, ಹಗ್ಗದ ಥರ ಕೆಲಸ ಮಾಡಬೇಕು, ಅದು ಏಣಿ ಥರ ಕೆಲಸ ಮಾಡಬೇಕು. ಯಾವುದೋ ಒಂದು ರೂಪದಲ್ಲಿ ಅದು ನಿಮಗೆ ಮೇಲೇರೋದಕ್ಕೆ ಸಹಾಯ ಮಾಡಬೇಕೆ ಹೊರತು ಅದು ಕೆಳಕ್ಕಿಳಿಯೋದಕ್ಕೆ ಅಥವಾ ಅಜ್ಞಾನಕ್ಕೆ, ಮೂಢತನಕ್ಕೆ, ಮೂರ್ಖತನಕ್ಕೆ, ದಡ್ಡತನಕ್ಕೆ ಅದು ಮೆಟ್ಲಾಗಬಾರ್ದು. ಅಂದರೆ ಪಾತಾಳಕ್ಕೆ ಇಳಿಯೋ ಥರ, ನರಕಕ್ಕೆ ಹೋಗೋ ಥರ ನಿಮ್ಮ ಧೈರ್ಯವಂತರನ್ನ ಅಧೈರ್ಯವಂತರನ್ನಾಗಿ ಮಾಡೋದಕ್ಕೋಸ್ಕರ ಉಪಯೋಗಿಸುವಂಥದ್ದಲ್ಲ. ಶಾಸ್ತ್ರಗಳು ಯಾವುದನ್ನೇ ಉಪಯೋಗಿಸ್ಕೊಂಡ್ರು ಕೂಡ ನೀವು ಅದನ್ನು ಮೇಲೇರಬೇಕು. ಕೆಲವರು ಅದ್ರ ಮೇಲೆ ಡಿಪೆಂಡೆಂಟ್ ಮಾಡಿಬಿಡ್ತಾರೆ. ಮನುಷ್ಯನಿಗಿಂತ ಯಾವುದು ದೊಡ್ಡದಿದೆ? ನಿಜವಾಗ್ಲೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಮನುಷ್ಯನನ್ನ ಸೃಷ್ಟಿ ಮಾಡಿರೋದು ಭಗವಂತ. ಮನುಷ್ಯನನ್ನ ಬಿಟ್ರೆ ಭಗವಂತನೇ ದೊಡ್ಡವನು. ಭಗವಂತ ಕೆಲವರು ದೇವರು ಒಪ್ಪೋದಿಲ್ಲ, ಬಿಟ್ಬಿಡಿ. ಮನುಷ್ಯನನ್ನ ಬಿಟ್ರೆ ನಿಸರ್ಗನೇ ದೊಡ್ಡದು. ನಿಸರ್ಗಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇನ್ನು ಮನುಷ್ಯನ ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಕೆಳಗಡೆ ಇದೆ. ಮನುಷ್ಯನಿಗಿಂತ ಯಾವುದು ಮುಖ್ಯ ಇಲ್ಲ, ಜೀವಕ್ಕಿಂತ ಜೀವನಕ್ಕಿಂತ ಯಾವುದು ಮುಖ್ಯ ಇಲ್ಲ ಇಲ್ಲಿ. ಆದ್ರೆ ಕೆಲವರು ಜೀವಕ್ಕಿಂತನೂ, ಜೀವನಕ್ಕಿಂತನೂ, ಮನುಷ್ಯನಿಗಿಂತನೂ, ಮನುಷ್ಯತ್ವಕ್ಕಿಂತನೂ
ಶಾಸ್ತ್ರಗಳಿಗೆ ಮಾನ್ಯತೆ ಆದ್ಯತೆ ಕೊಟ್ಬಿಟ್ಟಿದ್ದಾನೆ. ಏನು ಶಾಸ್ತ್ರಗಳಿಗೆ ಹೆಚ್ಚಿನ ಸ್ಥಾನ ಕೊಟ್ಬಿಟ್ಟಿದ್ದಾನೆ. ಅದೇ ಭಗವಂತ ಅಂತ ಪೂಜೆ ಮಾಡುವಂಥವ್ರಿದ್ದಾರೆ. ಖಂಡಿತವಾಗ್ಲಿಲ್ಲ. ಇವೆಲ್ಲವೂ ಕೂಡ ಒಂದೊಂದು ಟೂಲ್ ಇದ್ದಂಗೆ. ಆ ಟೂಲ್ನ ಉಪಯೋಗಿಸ್ಕೊಳ್ಳಿ, ಬೆಳೀರಿ. ಆ ಟೂಲ್ನ ಉಪಯೋಗಿಸ್ಕೊಂಡು ಮೇಲೇರೋ ಪ್ರಯತ್ನ ಮಾಡಿ. ಆ ಟೂಲ್ನ ಉಪಯೋಗಿಸ್ಕೊಂಡು ನೆಮ್ಮದಿಯಾಗಿ ಬದುಕಿ. ಆ ಟೂಲ್ಗಳನ್ನು ಉಪಯೋಗಿಸ್ಕೊಂಡು ನೀವು ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳಿ, ಆತ್ಮಬಲವನ್ನು ಬೆಳೆಸ್ಕೊಳ್ಳಿ, ಮನೋಬಲವನ್ನು ಹೆಚ್ಚಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಅದು ನಿಮ್ಮನ್ನು ಕುಗ್ಗಿಸ್ತಾ ಇದೆ ಅಂದರೆ ಏನಕ್ಕೆ ಬೇಕಂತ ಶಾಸ್ತ್ರಗಳು? ಎಷ್ಟೊಂದು ಸಮಸ್ಯೆಗಳಿದಾವೆ ಜಗತ್ತಿನಾದ್ಯಂತ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡಬೇಕು. ಪರಿಹಾರ ನೀವೇ ಕಂಡುಕೊಳ್ಬೇಕು. ಅಥವಾ ಯಾರು ಸ್ಪೆಷಲಿಸ್ಟ್ ಇದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ, ಇವ್ರ ಬಳಿ ಹೋದರೆ ಅವರು ಪರಿಹಾರಗಳನ್ನು ಮಾಡಿಕೊಡ್ತಾರೆ. ಸ್ನೇಹಿತರೆ, ನೀವು ಖಂಡಿತವಾಗ್ಲೂ ಶಾಸ್ತ್ರಗಳ ಬಗ್ಗೆ ಮಾತಾಡಿ ಅಂತಂದರೆ ನಾನು ಮಾತಾಡಬಹುದು. ನನ್ನ ಸಬ್ಸ್ಕ್ರೈಬರ್ನ ಇನ್ನೂ 1 ಲಕ್ಷ, 2 ಲಕ್ಷ, 1 ಮಿಲಿಯನ್ ಬೇಕಾದ್ರೆ, 1 ಕೋಟಿ ಸಬ್ಸ್ಕ್ರೈಬರನ್ನು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಇದನ್ನೆಲ್ಲ ಹೇಳಿ. ಆದರೆ ನನಗೆ ಅದಿಷ್ಟ ಇಲ್ಲ. ನಾನು ನಿಧಾನವಾಗಿ ಆಮೆ ರೀತಿಯಲ್ಲಿ ಬೆಳೆದ್ರೂ ಕೂಡ ಸತ್ವಭರಿತವಾದ ವಿಚಾರವನ್ನು ಕೊಟ್ಟು ಅದ್ರ ಜೊತೆಗೆ ಬೆಳೆಯೋದಕ್ಕೆ ಇಷ್ಟಪಡ್ತೀನಿ ಹೊರತು ಆ ರೀತಿ ನನಗೆ ಶಾಸ್ತ್ರಗಳನ್ನು ಹೇಳಿ ಮನುಷ್ಯನನ್ನು ಇನ್ನಷ್ಟು ಅಜ್ಞಾನವನ್ನು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳ್ತೀನಿ, ನಾನು ಶಾಸ್ತ್ರಜ್ಞನೇ. ಆದರೆ ಈ ಶಾಸ್ತ್ರಗಳನ್ನು ಕೇವಲ ಟೂಲಾಗಿ ಉಪಯೋಗಿಸ್ಕೊಳ್ತೀನಿ ಹೊರತು ಅದಕ್ಕೆ ಸಂಪೂರ್ಣವಾದ ಮಹತ್ವ, ಸತ್ವ, ಆದ್ಯತೆ, ಮಾನ್ಯತೆಯನ್ನು ಕೊಡೋದಿಲ್ಲ. ಅದು ಕೇವಲ ಕಿಚನ್ನಲ್ಲಿರುವಂತಹ ಯಾವುದೋ ಒಂದು ಪದಾರ್ಥ, ರಾಗಿ ಅನ್ಕಳಿ, ಗೋಧಿ ಅನ್ಕಳಿ, ಇಲ್ಲ ಅಕ್ಕಿ ಅನ್ಕಳಿ, ಇಲ್ಲ ಯಾವುದೋ ಬೇಳೆ ಕಾಳುಗಳು ಅಂತ ಅನ್ಕಳಿ, ಯಾವುದೋ ಹಣ್ಣು ತರಕಾರಿ ಅಂತ ಅನ್ಕಳಿ, ಪರವಾಗಿಲ್ಲ. ಇಷ್ಟು ಮಾತ್ರ. ನಾನು ಆಪಲ್ನೇ ತಿಂದು ಜೀವನ ಪರ್ಯಂತ ಬದುಕ್ತೀನಿ, ಬೇರೆ ಹಣ್ಣುಗಳು ನನಗೆ ಬೇಕಾಗಿಲ್ಲ. ಇಲ್ಲ, ಆಪಲ್ಲು ಬೇಕು, ಬನಾನಾ ಬೇಕು, ಸೊ ನಮಗೆ ಪೊಮಗ್ರಾನೆಟ್ ಬೇಕು, ನಮಗೆಲ್ಲ ಸಪೋಟ ಬೇಕು. ಎಷ್ಟೊಂದು ಹಣ್ಣುಗಳಿದೆ, ವೆರೈಟಿ. ದಿನಕ್ಕೊಂದೊಂದು ಹಣ್ಣು ತಿನ್ನಿ, ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಒಂದೇ ಹಣ್ಣನ್ನು ಮಾತ್ರ ಹಿಡ್ಕೊಂಡು ತಿಂತೀನಿ, ಬಾಡಿ ಸಪೋರ್ಟ್ ಮಾಡಲ್ಲ, ಅದಕ್ಕೆ ಹೆಚ್ಚು ಕಡಿಮೆ ಮಾಡುತ್ತೆ. ಆಪಲ್ನೇ ತಿಂತಾ ಇದ್ರೆ ಹೀಟ್ ಆಗುತ್ತೆ ಬಾಡಿ. ನಿಮಗೆ ಒಂದ ಮಾಡೋ ಜಾಗದಲ್ಲಿ, ಟಾಯ್ಲೆಟ್ ಮಾಡೋ ಜಾಗದಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಒಂದು ತಿನ್ನೋದಕ್ಕೆ ಸಾಧ್ಯವಿಲ್ಲ. ಆಪಲ್ಲು ತಿನ್ನಿ, ಸಪೋಟ ತಿನ್ನಿ, ಟೊಮೊಟ, ಹಣ್ಣು, ತರಕಾರಿ, ಸೊಪ್ಪು ಎಲ್ಲವೂ ಬೇಕು ಮನುಷ್ಯನಿಗೆ. ಅದೇ ರೀತಿ ಈ ಶಾಸ್ತ್ರಗಳು ಅಷ್ಟೇ. ಎಲ್ಲ ಶಾಸ್ತ್ರಗಳು ಒಂದು ರೀತಿ ಸಹಾಯ ಮಾಡ್ತವೆ. ಬಟ್ ಒಂದನ್ನೇ ಹಿಡ್ಕೊಂಡು ನಾನು ಜೀವನ ಪರ್ಯಂತ ಅದನ್ನೇ ಹಿಡ್ಕೊಂಡು ಹತ್ತೀನಿ ಅಂತಂದರೆ ಅದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಮೂರ್ಖತನ, ಮುಟ್ಟಾಳತನ. ಅದು ಬಿಟ್ಬಿಡಿ. ದಯಮಾಡಿ ಜೀವನಕ್ಕೆ ಸಂಬಂಧಪಟ್ಟಂಗೆ ಕೇಳಿ, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳಿ, ನಿಮ್ಮ ಮನೋಧೈರ್ಯ, ಮನೋಬಲಗಳನ್ನು ಹೆಚ್ಚೋದಕ್ಕೋಸ್ಕರ ಕೇಳಿ. ನಿಮ್ಮ ಮನಸ್ಸಿನ ಒಂದು ಕತ್ತಿಯನ್ನು ಸಾಣಿ ಹಿಡಿಯುವಂತಹ ಕೆಲಸಗಳು ಏನಾದರೂ ಇದ್ರೆ ಹೇಳಿ, ಖಂಡಿತವಾಗ್ಲೂ ಮಾಡ್ತೀನಿ. ಇದು ಬಿಟ್ಬಿಟ್ಟು ಈ ದಶಾಭುಕ್ತಿ, ಅದು ಇದು ನಂಬರ್ಸ್ಗಳು, ಸೊ ದಿಕ್ಕುಗಳು, ಇದೆಲ್ಲ ಖಂಡಿತವಾಗ್ಲಿಲ್ಲ. ವಾಸ್ತು ಅಂತ ಜಗತ್ತಲ್ಲಿ ಏನೂ ಇಲ್ಲ. ವಾಸ್ತು ಹೊರಗಡೆ ಎಲ್ಲೂ ಇಲ್ಲ, ನಿಮ್ಮ ತಲೆ ಒಳಗಡೆ ಇದೆ ವಾಸ್ತು. ಇಲ್ಲಿ ಸರಿ ಮಾಡ್ಕೊಳ್ಳಿ ವಾಸ್ತುನ, ಹೊರಗಡೆ ವಾಸ್ತು ಎಲ್ಲ ಅದ್ಭುತವಾಗಿ ಸರಿ ಆಗ್ಬಿಡುತ್ತೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನು ಹೇಳ್ಕೊಡ್ತೀನಿ. ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು, ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನು ಮಾಡೋದು ಹೇಗೆ, ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೂರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು, ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ,
ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಬೇಕು. ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.